ನಮಸ್ಕಾರ ಕರ್ನಾಟಕ. ಕರ್ನಾಟಕದಲ್ಲಿ ತಮ್ಮನ್ನ ತಾವು ಪವರಲ್ಲಿ ಇಟ್ಕೊಂಡು ಜನಗಳನ್ನ ತಮ್ಮ ದಬ್ಬಾಳಿಕೆಯಲ್ಲಿ ದಬಾಯಿಸದಂತ ಅದು ಒಬ್ಬ ಪತ್ರಿಕೋದ್ಯಮಿ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ರೌಡಿ ಆಗಿರ್ಬೋದು, ಡಾನ್ ಆಗಿರ್ಬೋದು, ಒಬ್ಬ ಪೊಲೀಸ್ ಅಫಿಷಿಯಲ್ ಆಗಿರ್ಬೋದು, ಒಬ್ಬ ಎಕ್ಸ್-ಸಿ-ಎಂ ಆಗಿರ್ಬೋದು, ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಯಾರನ್ನೇ ಆಗದೆ ಯಾರೇ ಆಗಿರ್ಬೋದು, ಹಿಂದೆ ಮುಂದೆ ನೋಡದೆ ಅವರನ್ನ ಬೀದಿನಲ್ಲಿ ಬಂಗಾಯ ಬರೆಸ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾನೂನು ರೀತಿಯಲ್ಲಿ ಅವರನ್ನ ಕೋರ್ಟ್ಗೆ ಎಳೆದು ಅವರ ಯೋಗ್ಯತೆನ ತೋರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಗೆ ಕಾಣಿಸಿದ್ದು ಆ ರೇಣುಕಾ ಸ್ವಾಮಿ ಕೊಲೆಯಲ್ಲಿ ಬೇರೆ ಯಾರೋ ಪತ್ರ ಮಾಡಿದ್ದಾರೆ, ಪಾಸಿಬಿಲಿಟೀಸು, ಯಾರನ್ನೋ ಶಿಕ್ಷೆ ಹಾಕಿದ್ದಾರೆ, ಯಾರನ್ನೋ ಫ್ರೇಮ್ ಮಾಡಿದ್ದಾರೆ. ನಿಜವಾದ ಆರೋಪಿ ಆರಾಮಾಗಿ ಓಡಾಡ್ತಾನೆ. ಅದನ್ನ ನಮ್ಮ ತನಿಖೆಯಿಂದ ಗೊತ್ತಾದಾಗ, ಸರ್ಕಾರ ಮೌನವನ್ನು ವಹಿಸಿದಾಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾನು ಮೆಸೇಜ್ ಕೊಟ್ಟೆ, ಒಬ್ರು ಕೂಡ ಮುಂದೆ ಬರಲಿಲ್ಲ. ಅಂದ್ರೆ ಬಾಯಿಯಲ್ಲಿ ಸುಮ್ಮನೆ ಮಾತಾಡೋದಷ್ಟೇ, ದರ್ಶನ ಬಿಡಿಸಿ ಅಂತ ಯಾರು ಮುಂದೆ ಬರ್ದಿಲ್ಲ. ಫರ್ಗೆಟ್ ಅಬೌಟ್ ಎ ಕಾಮನ್ ಮ್ಯಾನ್. ಯಾರೋ ಆಕೆ ಸುಷ್ಮಾ ವೀರ್ ಅಂತೆ, ಏನ್ ದರ್ಶನ್ ಬಗ್ಗೆ ಲೈವ್ ಮಾಡಿದ್ದೆ, ಮೀಡಿಯಾ ಮುಂದೆ ಹೇಳಿದ್ದು. ಸುಷ್ಮಾ ವೀರ್ ಅವ್ರೆ, ಬನ್ನಿ ಸೋಮವಾರ ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿ ದರ್ಶನ್ನ ಈಜೆ ಬಿಡ್ಸಕ್ಕೆ ಮುಂದಾಳತ್ವ ವಹಿಸ್ಕೊಳ್ಳಿ. ಮೈಕ್ ಇಟ್ಕೊಂಡು ಡೈಲಾಗ್ ಹೇಳೋದಲ್ಲ ಸುಷ್ಮಾ ವೀರ್ ಅವ್ರೆ. ಪ್ರೊಟೆಸ್ಟ್